0 ಡೌನ್ ಪೇಮೆಂಟ್ ಗಾಡಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. 2020 ಮಾಡಲಾಗಿರುತ್ತೆ. ಇದು ಸಹ ಪೆಟ್ರೋಲ್ ಇಂಜಿನ್, ಇದು ಸಹ VXi. ಗಾಡಿ ಬೆಲೆ ಬಂದು ಬರೀ 1,70,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ ಸರ್. ಬರೀ 99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ i20 ನಮ್ಮಲ್ಲಿ 13 ರಿಂದ 14 ಗಾಡಿಗಳಿದೆ. 2.5 ಲಕ್ಷ ರೂಪಾಯಿಗೆ 2017 ಮಾಡಲು ಗಾಡಿ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. KUV 100 6 ಸೀಟರ್ ಗಾಡಿ ಕೊಡ್ತೀನಿ ಬರ್ರಿ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮ್ಗೆ ಮಾರುತಿ ಮೇಳ ನಡೀತಾ ಇದೆ ಅಂತ ಹೇಳ್ಬೋದು. ನೀವೇನಾದ್ರು ಬಲೆನೋ ನೋಡ್ತಾ ಇದ್ರಾ ನೋಡಿ. ಸೊ ರೆಡ್ ಕಲರ್ ಬೇಕಾ, ಯೂನಿ ಕಲರ್ ಬೇಕಾ, ಗ್ರೇ ಕಲರ್ ಬೇಕಾ? ಸೊ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಲೆನೋ ನೋಡೋದಾದ್ರೆ 5,50,000 ಸಿಗ್ತಾ ಇರುವಂತದ್ದು. ಇಲ್ಲ ಗುರು ಆಪಲ್ ಸೇಪು ಸ್ವಿಫ್ಟ್ ಬೇಕು ಅಂತಂದ್ರೆ ಬನ್ನಿ, ಅದು ಕೂಡ ತೋರಿಸ್ತೀನಿ. ಸೊ ನಿಮ್ಗೆ ರೆಡ್ ಕಲರ್ ಬೇಕು, ಇಲ್ಲ ಬ್ಲೂ ಕಲರ್ ಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಸಿಲ್ವರ್ ಕಲರ್ ಬೇಕು, ಈ ತರ ಕಲರ್ ಅಲ್ಲಿ ಬೇಕು ಅಂದ್ರೆ ಅದ್ರಲ್ಲೂ ಕೂಡ ಆಪ್ಷನ್ ಸಿಗುತ್ತೆ. ಈ ಬಲನ್ ಏನ್ ನೋಡ್ತಾ ಇದ್ದೀರಾ 2021 ಮಾಡಲು ನಿಮಗೆ ಕೊಡ್ತಾ ಇರೋದು 4.5 ಲಕ್ಷ ಅಷ್ಟೇ ಕೊಡ್ತಾ ಇರುವಂತದ್ದು, ಅದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ನೀವು ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ ಟ್ರೈಲರ್ ನೋಡಿದ ತಕ್ಷಣ. ಕನ್ನಡ ರಾಜ್ಯೋತ್ಸವಕ್ಕೆ ಆ್ಯಂಡ್ ಮಾರುತಿ ಮೇಳ ಅಂತಲೇ ಹೇಳ್ಬೋದು, ಅವಾಗಲೇ ಟ್ರೈಲರ್ ಹೇಳ್ದಂಗೆ. ಯಾಕೆಂತಂದರೆ ಮಾರುತಿ ಕಂಪ್ನಿ ಕಾರ್ಗಳು ಅರೌಂಡ್ 40 ಗಾಡಿಗಳಿದೆ ಅಂತ ಹೇಳ್ಬೋದು, ಅಂದರೆ 40+ ಗಾಡಿಗಳಿದೆ. ಸೊ ಮಾರುತಿ ಕಂಪ್ನಿದು. ಸೊ ನೀವೇನಾದ್ರು ಬಲೆನೂ ನೋಡ್ತಾ ಇದ್ದೀರಾ ಅಂತಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 5,49,000 ಸಿಗ್ತಾ ಇರುವಂಥದ್ದು. ಅದೇ ಥರ ನಿಮಗೆ ನ್ಯೂ ಶೇಪಲ್ಲಿ ಸ್ವಿಫ್ಟ್ ನೋಡ್ತಾ ಇದ್ದೀರಾ ಅಂತಂದರೆ 4,50,000 ಸಿಗ್ತಾ ಇರುವಂಥದ್ದು. ಅದು ಕೂಡ ನಿಮಗೆ 21 ಮಾಡಲಾಗಿರುತ್ತೆ. 51 ಕಿಲೋಮೀಟರ್ ಅಷ್ಟೇ ಓಡಿರುವಂಥದ್ದು. ಕರೆಕ್ಟ್ ಅಲ್ವಾ ಸರ್? 51,000 ಕಿಲೋಮೀಟರ್ಸ್ ಅಷ್ಟೇ. ಓಕೆ. ಸೊ ಅದೇ ತರನೇ ನಿಮಗೆ ಗಾಡಿಗಳು ಅಂಡ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತುಂಬಾ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದು ಚಾಲೆಂಜಿಂಗ್ ಪ್ರೈಸ್ ಅಂತ ಬೇಕಾದ್ರೆ ತಿಳ್ಕೊಬಹುದು. ಸೊ ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಸೊ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ವಿಡಿಯೋನ ಕೊಡ್ತಾ ಇದ್ದಾರೆ ಅಂಡ್ ಅದು ಚಾನ್ಸ್ ಪ್ರೈಸ್ ಅಲ್ಲಿ ಅಂತ ಕೂಡ ಹೇಳ್ಬೋದು. ಸೊ ನಮ್ಮ ಗುರುಗಳಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಜಾಸ್ತಿ ಕನ್ನಡನೇ ಬಳಸಿ ಅಂತ ಹೇಳ್ತೀನಿ ಸರ್. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಕಾರ್ ಕ್ಲಬ್ ವತಿಯಿಂದ ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆ, ನಿಮಗೆ ಅಂತಾನೆ ಸ್ಪೆಷಲ್ ಆಗಿ ಒಂದು 4-5 ಗಾಡಿಗಳನ್ನ ಎತ್ತಿ ಇಟ್ಬಿಟ್ಟಿದ್ದಾರೆ. ಸೊ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕೊಡಲೇಬೇಕು ಸರ್ ಇಷ್ಟು ಚಾನ್ಸ್ ಪ್ರೈಸ್ಗೆ ಅಂತ. ಆಲ್ಮೋಸ್ಟ್ ನೀವು ಮಾರ್ಕೆಟಲ್ಲಿ ತಿರುಗಾಡ್ಕೊಂಡು ಆ ಪ್ರೈಸ್ನ ಕೇಳ್ಕೊಂಡ್ಬಂದ್ರು ಆ ಮಾಡಲಲ್ಲಿ ಗಾಡಿ ಸಿಗಲ್ಲ ಅಂತ ಹೇಳ್ಬೋದು. ಸೊ ಗುರುಗಳು ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಆಫರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ವಾರಂಟಿ ಗ್ಯಾರಂಟಿ, ಇದೆಲ್ಲ ಕೂಡ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ ಬನ್ನಿ. ಕನ್ನಡ ರಾಜ್ಯೋತ್ಸವಕ್ಕೆ ಮಾರುತಿ ಮೇಳ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಮಾರುತಿ ಕಂಪ್ನಿ ಕಾರ್ಗಳು ಮೊದಲೇ ನೋಡಿದಂಗೆ ಟ್ರೈಲರ್ ಅಲ್ಲಿ ನೋಡಿದ್ದೀರಾ. ಸೊ ಇವಾಗ ನೋಡೋದಾದ್ರೆ ಬಲನೋ ಇದೆ, ರೆಡ್ ಕಲರ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2021 ಮಾಡಲಿ ಸರ್. ಸಿಂಗಲ್ ಇರುತ್ತೆ. ಬರೀ 40,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಹೊಡಿತಕ್ಕಂಥ ಗಾಡಿ ಬೆಲೆ ಬಂದು ಬರೀ 6,69,000 ರೂಪಾಯಿ ಕೊಡ್ತೀನಿ ಸರ್. ಬ್ರಾಂಡ್ ನ್ಯೂ ಕಂಡೀಷನ್ ಬಟನ್ ಸ್ಟಾರ್ಟ್ ವೆಹಿಕಲ್. ಫೀಚರ್ ಅಂತ ನೋಡೋದಾದ್ರೆ ಎಲ್ಲ ಇದೆ ಸರ್, ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ ಸರ್ ಗಾಡಿಲಿ. ಬಟನ್ ಸ್ಟಾರ್ಟ್ ಸಮೇತ ಇದೆ ಸರ್ ಗಾಡಿ, ಟಾಪ್ ಎಂಡ್ ವೆಹಿಕಲ್. ಓಕೆ, ಇನ್ನೊಂದು ಯೂನಿಕ್ ಕಲರ್ ಅಲ್ಲಿ ಇರುವಂತದ್ದು ಸರ್. ಈ ಗಾಡಿ ಬಂದು 2016 ಮಾಡಲು. ಇಲ್ಲೊಂದು ನೋಡಿ, ಇಲ್ಲೊಂದಿದೆ 16 ಮಾಡಲು. 2 ಜೀಟಾ, 2 ಸಹ ಬಟನ್ ಸ್ಟಾರ್ಟ್ ವೆಹಿಕಲ್ಸ್. ಗಾಡಿ ಬೆಲೆಗಳು ಕೇಳ್ತೀರಾ ಬರೀ 5,50,000 ರೂಪಾಯಿ ಅಷ್ಟೇ. ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೊಳ್ಳಿ, ಯಾವ್ದಾರು ತಗೊಳ್ಳಿ. ಎಲ್ಲ ಸಿಂಗಲ್ ಗಾಡಿ ಬರೀ 5,50,000 ಅಷ್ಟೇ. ಸೊ ಗಾಡಿ ನಂಬರ್ ನೋಡ್ಕೊಂಬಿಡಿ, 30971 ಅಂಡ್ 79301. ಸೊ ನೆಕ್ಸ್ಟ್ ಇನ್ನೊಂದು ಗ್ರೇ ಕಲರ್ ಇದೆ ಸರ್. ಹಾಗೆ ಸರ್ ಡೀಸೆಲ್ ಬರೀ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಆಪ್ಷನ್ ಸಹ ಇದೆ. ಇದು ಸಹ 2016 ಮಾಡಲು. ಈ ಗಾಡಿನ ತೊಗೊಳ್ಳಿ ನೀವು ಬರೀ 5,500,000 ರೂಪಾಯಿ ಅಷ್ಟೇ ಸರ್. 5,500,000 ರೂಪಾಯಿ ಗಾಡಿ ಕೊಡ್ತೀನಿ. ಬಲಿನ ಯಾವ್ದಾರು ತೊಗೊಳ್ಳಿ ಸರ್, ಬರೀ 5,500,000 ಅಷ್ಟೇ. 5,500,000 ಅಷ್ಟೇ, ಬರೀ 5,500,000 ತೊಗೊಳ್ಳಿ. ಓಕೆ. ಸೊ ಅದೇ ತರ ವೈಟ್ ಕಲರ್ ಬಲೆನೋ ಸರ್. ಹಾಗೆ ಸರ್ ಈ ಬಲಿನ ಬಂದು ಇದನ್ನು 2016 ಮಾಡಲು. ಇದು ಆಲ್ಫಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಈ ಗಾಡಿ ಬೆಲೆ ಬಂದು ಬರೀ 5,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 5,99,000 ಎಸ್ ಸರ್, ನೋಡಿ 5,99,000 ಅಷ್ಟೇ ಸರ್. ಓಕೆ, ಲೋನ್ ಮೇಲೆ ಹೋಗೋರಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಏನು ಡೌನ್ ಪೇಮೆಂಟ್ ಮಾಡಬೇಡಿ. ಪ್ರೊಫೈಲ್ ಚೆನ್ನಾಗಿಲ್ಲ ಮಾತ್ರ ಚೂರಪ್ಪ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಮಿನಿಮಮ್ ಅಂದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಲೆಕ್ಕ ಇಟ್ಕೊಂಡು ಬನ್ನಿ ಸರ್. ಪ್ರೊಫೈಲ್ ಸೂಪರ್ ಆಗಿದ್ರೆ ನಿಮಗೆ 0 ಡೌನ್ ಪೇಮೆಂಟ್ ಗಾಡಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಓಕೆ. ಸೊ ಬಲೆನ ನೋಡಿದ್ದೀರಾ. ಇವಾಗ ಆಪಲ್ ಸೇಪು ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಇದೇಳಿ ಸರ್. ಹಾಗೆ ಸರ್ ಸ್ವಿಫ್ಟ್ ಕರ್ನಾಟಕ ಬಾವುಟದಲ್ಲಿರೋ ಕಲರೇ ಗಾಡಿ ಕೊಡ್ತೀನಿ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ, ಕರ್ನಾಟಕದ ಮಗುವಾಗಿ ನಾನು ನಿಮ್ಗೊಂದು ಒಳ್ಳೆ ಬೆಲೆ ಗಾಡಿ ಕೊಡ್ತೀನಿ ನೋಡಿ ಸರ್. ಇಡೀ ಕನ್ನಡದಲ್ಲಿ ಯಾರು ಕೊಟ್ಟಿರಲ್ಲ, ಕೊಡಕ್ಕೂ ಆಗಲ್ಲ ಸರ್. 2021 ಮಾಡಲು. ಅದರಲ್ಲೂ ಸಿಂಗಲ್ ಓನರು. ಅದರಲ್ಲೂ ಸಹ ಬರೀ 56,000 ಕಿಲೋಮೀಟರ್ ಜಿನೈನ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. 4,50,000 ರೂಪಾಯಿ ಎಸ್ ಆರ್ ನೋಡಿ. ಸುಳ್ಳು ಅನ್ಕೋಬೇಡಿ, ನೀವು ಹೇಳ್ತಾ ಇರೋದು ನಿಜ, ನೀವು ಕೇಳಿಸ್ಕೊಂತಾರದು ನಿಜ. 4,50,000 ರೂಪಾಯಿಗೆ 2021 ಮಾಡಿ ಸ್ವಿಫ್ಟ್ ಕೊಡ್ತೀನಿ ತಗೊಳ್ರಿ. ಓಕೆ. ಅದೇ ತರ ಬ್ಲೂ ಸರ್. ಸರ್ 2018 ಮಾಡಲು ZXi ಫುಲ್ಲಿ ಟಾಪ್ ಎಂಡ್ ಕೇಳ್ತಾ ಇರ್ತಕ್ಕಂಥವ್ರಿಗೆ ಒಂದು ಗಾಡಿ ಆಗಿರುತ್ತೆ. ಬರೀ 5,89,000 ರೂಪಾಯಿ ಗಾಡಿ ಎಸ್ ಆರ್ ನೋಡಿ ಕೊಡ್ತೀನಿ ಸರ್. ಓಕೆ, ಇದಕ್ಕೂ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮ್ ಸಿವಿಲ್ ಇದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನೋಡಿ, ರೆಡ್ ಆಯ್ತಾ, ಬ್ಲೂ ಆಯ್ತಾ, ಸಿಲ್ವರ್ ನೋಡೋಣ. ಸಿಲ್ವರ್ ಆಪಲ್ ಸೇಪು ಸರ್. ಇದು 18 ಮಾಡಲು ಸೆಕೆಂಡ್ ಅವರ್ ವೆಹಿಕಲ್ ಆಗಿರುತ್ತೆ. VXi ವೇರಿಯಂಟ್. ಬರೀ 33,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥ ಗಾಡಿ ಆಗಿರುತ್ತೆ. ಅಷ್ಟೇನಾ? ಅಷ್ಟೇ ಸರ್, 33,000 ಅಷ್ಟೇ ಹೊಡಿರೋದು ಗಾಡಿ.
ಗಾಡಿ ಬೆಲೆ ಬಂದು ಬರೀ 5,80,000 ರೂಪಾಯಿ ಕೊಡ್ತೀನಿ ಸರ್. ಒಳ್ಳೆ ಅಲವಿಲ್ಸು ಕೂಡ ಹಾಕ್ಸಿರುವಂತದ್ದು. ಖಂಡಿತವಾಗ್ಲು ಸರ್ ನೆಕ್ಸ್ಟ್ ಇದು ಸರ್ ಎಲ್ಲಾ ಕಲರ್ ಇಲ್ಲೇ ಅದಲ್ಲ ಸರ್? 4 ಕಲರ್ ಬರ್ತದೆ ಸರ್, 4 ಕಲರ್ ಇದೆ ಗಾಡಿಲಿ. ಇದು ನೋಡಿ, ಈ ಗಾಡಿ ಬಂದು ನಿಮ್ಗೆ 2020 ಮಾಡಲಾಗಿರುತ್ತೆ. ಇದು ಸಹ ಪೆಟ್ರೋಲ್ ಇಂಜಿನ್, ಇದು ಸಹ VXi. ಈ ಗಾಡಿನ ಬೆಲೆ ಅಷ್ಟೇ ಸರ್, ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್, ಬರೀ 5,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮಾರುತಿ ಬಲೆನ ನೋಡಿದ್ರಿ, ಮಾರುತಿ ಆಪಲ್ ಸೇಪ್ ಅಲ್ಲಿ ಸ್ವಿಫ್ಟ್ ನೋಡಿದ್ರಿ, ಇವಾಗ ನೋಡ್ತಾ ಇದೀರಾ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಹಾಗೆ ಸರ್ ಇದು ಟೈಪ್ 2 ಸ್ವಿಫ್ಟ್ ಗಳು ಇವಾಗ ತೋರಿಸ್ತಾ ಇರೋದು. ಈ ಶೇಪ್ ಅಲ್ಲಿ ಇರ್ತಕ್ಕಂಥ ಒಳ್ಳೆ ಡಿಮಾಂಡ್ ಇರ್ತಕ್ಕಂಥ ಗಾಡಿಗಳಾಗಿರುತ್ತೆ. ಈ ಗಾಡಿ ಬಂದು ನಿಮ್ಗೆ 2014 ಮಾಡಲು ಪೆಟ್ರೋಲ್ ಇಂಜಿನ್ ಆಗುತ್ತೆ, VXi. ಒಳ್ಳೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ನಿಟ್ ಸಮೇತ ಬರುತ್ತೆ. ಒಳ್ಳೆ ಚಾನ್ಸ್ ಗಾಡಿ ಕೊಡ್ತೀನಿ ನೋಡಿ ಸರ್. ನೋಡಿ 3,69,000 ರೂಪಾಯಿ ಗಾಡಿ ಕೊಡ್ತೀನಿ. ವೈಟ್ ಬೇಡವಾ? ರೆಡ್ ನೋಡಬಹುದು, ರೆಡ್ ಅಲ್ಲಿ ಸರ್. ಹಾಗೆ ಸರ್ ಈ ರೆಡ್ ಬಂದು ಡೀಸೆಲ್ ಇಂಜಿನ್, ಟಾಪ್ ಅಂಡ್ ವೆಹಿಕಲ್ ಸರ್. 2016 ಮಾಡಲು ಸಿಂಗಲ್ ಓನರ್ ಇರುತ್ತೆ, ಫುಲ್ಲಿ ಟಾಪ್ ಅಂಡ್. ಅದರಲ್ಲಿ ZDI ಬಟನ್ ಸ್ಟಾರ್ಟ್ ವೆಹಿಕಲ್ ಗಾಡಿ, ಡೀಸೆಲ್ ಇಂಜಿನ್ ಇರೋದು. ಒಳ್ಳೆ ಚಾನ್ಸ್ ನಿಮಗೆ ಬೆಲೆ ಅಂತ ಹೇಳಿದ್ರೆ 5,29,000 ರೂಪಾಯಿ ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ಈಗ ಸ್ವಿಫ್ಟ್ ನೋಡಿದ್ರೆ, ಸ್ವಿಫ್ಟ್ ಡಿಸೈರ್ ತೋರಿಸ್ಬೋಣ ಸರ್. ಹಾಗೆ ಸರ್ ಸ್ವಿಫ್ಟ್ ಡಿಸೈರ್ ಓಲ್ಡ್ ಶೇಪ್ ಒಂದಿದೆ, ಲೇಟೆಸ್ಟ್ ಶೇಪ್ ಎರಡಿದೆ ಸರ್. ನೋಡಿ ಇಲ್ಲಿ ಈ ಗಾಡಿ ಬಂದು ನಿಮಗೆ 2014 ಮಾಡಲಾಗಿರುತ್ತೆ. ಡೀಸೆಲ್ ಇಂಜಿನ್, VDI ವೇರಿಯಂಟ್ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್. ಬೆಲೆ ಬಂದು ಬರೀ 4,80,000 ರೂಪಾಯಿಗೆ ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಈ ಶೇಪ್ ಅದೇ ಶೇಪ್, ಇದನ್ನು ಸಹ ಟೈಪ್ 2 ಶೇಪ್. ಇದು ಬಂದು ZXi ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬೆಲೆ ಬಂದು ಬರೀ 5,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಸಮೇತ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಇರುತ್ತೆ ವೆಹಿಕಲ್. ಗಾಡಿ ಕ್ಲಾಸ್ ಆಗಿದೆ ಸರ್. ಇದು ಬಂದು ಓಲ್ಡ್ ಶೇಪ್ ಸ್ವಿಫ್ಟ್, ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಗಾಡಿ ಬರುತ್ತೆ. ಗಾಡಿ ಬಂದು 10 ಮಾಡಲು ಸೆಕೆಂಡ್ ಓನರ್ ಇರುತ್ತೆ, ಅದರಲ್ಲಿ ಪೆಟ್ರೋಲ್ ಇಂಜಿನ್. ಬರೀ 2,59,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಹೋಂಡಾ ಜಾಜ್, ಹೋಂಡಾ ಜಾಜ್ ನೀವೇನೋ ನೋಡ್ತಾರೆ, 2015 ಮಾಡಲಾಗಿರುತ್ತೆ. ಗಾಡಿ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆನೂ ಚಾನ್ಸ್ ಪೇಲ್ ಕೊಡ್ತೀನಿ ಸರ್. ಗಾಡಿ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಗಾಡಿ. 4,49,000 ರೂಪಾಯಿಗೆ ಗಾಡಿ ಕೊಡ್ತೀನಿ ಸ್ನೇಹಿತರೆ. ಓಕೆ, ಟಾಟಾದು ಸರ್. ಹಾಗೆ ಸರ್ ಇಲ್ಲಿ ನೋಡಿ, ಇಲ್ಲಿ ಟಾಟಾ ಇಂಡಿಕಾ ವಿಸ್ತಾ ಮೋಸ್ಟ್ ಡಿಮಾಂಡ್ ವೆಹಿಕಲ್. ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2011 ಮಾಡಲಾಗಿರುತ್ತೆ, ಅದರಲ್ಲಿ ಡೀಸೆಲ್ ಇಂಜಿನ್ ಗಾಡಿ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ರೆನಾಲ್ಟ್ ಕ್ವಿಡ್ 2020 ಮಾಡಲು ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಲೋನ್ ಆಗುತ್ತೆ. ಸೆಕೆಂಡ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 3,49,000 ರೂಪಾಯಿ ನೋಡಿ ಗಾಡಿ ಕೊಡ್ತೀನಿ ಸರ್. ಬೇಡ ಸರ್, 3,30,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ನೋಡಿ ಅದಕ್ಕಿಂತ ಕಮ್ಮಿ ಕೇಳಬೇಡಿ ಸರ್. ಹೋಂಡೈ ಸ್ಯಾಂಟ್ರೋ 2009 ಮಾಡಲು ಪೆಟ್ರೋಲ್ ಇಂಜಿನ್, ಯಾರು ಕೊಟ್ಟಿರಲ್ಲ ಈ ಬೆಲೆಗೆ, ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 99,000 ರೂಪಾಯಿ ಮಾತ್ರ ಸರ್. 99,000 ಅಷ್ಟೇನಾ? 99,000 rupees ಓನ್ಲಿ. ಓಕೆ ಸರ್. ಮತ್ತೆ ಟಾಟಾದು ಸರ್ ಇಂಡಿಕಾ ವಿಸ್ತಾ 2010 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್, ಬರೀ 37,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಸರ್. ಗಾಡಿ ಬೆಲೆ ಬಂದು ಬರೀ 1,70,000 ರೂಪಾಯಿ ನೋಡಿ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ತರ ಫೋರ್ಡ್ ಫಿಗೋ ಸರ್. ಫೋರ್ಡ್ ಫಿಗೋ ನೋಡಿ, 3 ಗಾಡಿ ಇದೆ ಸರ್ ನಮ್ಮಲ್ಲಿ. ಇದು ಬಂದು 2010 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಇರುತ್ತೆ. ಬರೀ 2,10,000, ಬೇಡ 1,99,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಓಕೆ. ಮತ್ತೆ ಸರ್ ಮತ್ತೊಂದು ಸರ್, ಇನ್ನೊಂದು ನೋಡಿ, ಇಲ್ಲಿ 2011 ಮಾಡಲು ಡೀಸೆಲ್ ಇಂಜಿನ್. ಈ ಗಾಡಿನ ಸಹ 1,99,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ಆಲ್ಟೋ ಕೇಳ್ತಾರೆ ಅವ್ರಿಗೆ. ಆಲ್ಟೋ ಗಾಡಿಗಳು ಎರಡವೇ. ಈ ಗಾಡಿ ಬಂದು 2009 ಮಾಡಲು, ಆ ಗಾಡಿ 2010 ಮಾಡಲು. ಎರಡಲ್ಲಿ ಯಾವ್ದಾರು ತೊಗೊಳ್ಳಿ, ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ. ಈ ಕಲರ್ ಬೇಡ ಅಂತಂದ್ರೆ ರೆಡ್ ಕಲರ್ ಸಹ ಅವೈಲೇಬಲ್ ಇದೆ. ಸಾರಿ, 2290. ಹೌದು ಸರ್. ಈ ವೈಟ್ ಕಾರ್ ಬಂದು ಇದು ಸಹ ಫೋರ್ಡ್ ಫಿಗೋ. ಇದು ಬಂದು 2014 ಮಾಡಲಾಗಿರುತ್ತೆ. ಗಾಡಿ ಬಂದು ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್. ಬರೀ 2,39,000 ರೂಪಾಯಿ ಗಾಡಿ ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ 2012 ಮಾಡಲು ಟಾಟಾ ಇಂಡಿಗೋ ಸರ್. ಗಾಡಿ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಇದು ನೋಡಿ ಸರ್, ಗೆಟ್ಸು. ಇದು ಸಹ 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಟಾಟಾ ಇಂಡಿಕಾ ವಿಸ್ತಾ. ಇದು ಸಹ 2010 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಸರ್. ಬರೀ 1,69,000 ರೂಪಾಯಿ ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಇಲ್ಲಿ ನೋಡಿ, ಇದು ಬಂದು ಫಿಯಟ್ ಪುಂಟೋ ಸರ್. ಪುಂಟೋ ಗ್ರ್ಯಾಂಡು, ಅದರಲ್ಲೂ ಡೀಸೆಲ್ ಇಂಜಿನ್, 2009 ಮಾಡಲು. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಗಾಡಿ ಸಿಗುತ್ತೆ. ಬರೀ 1,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಹೇಳಿ ಸರ್. ಹಾಗೆ ಸರ್ ಹೋಂಡಾದಲ್ಲಿ ಮತ್ತೊಂದು ಗಾಡಿ, ಇದು ಹೋಂಡಾ ಜಾಜ್, ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 2009 ಮಾಡಲು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,80,000 ರೂಪಾಯಿ ಅಷ್ಟೇ ಸರ್. 1,80,000 ಅಷ್ಟೇ. ಬರೀ 1,80,000 ರೂಪಾಯಿ ಕೊಡ್ತೀನಿ ಬರೀ ಸರ್. ಎಷ್ಟಾರು ಸರ್? ಸ್ಟಾರ್ ನೋಡಿ, 2010 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್. ಗಾಡಿ ಬೆಲೆ ಬಂದು ಬರೀ 2,39,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸ್ಯಾಂಟ್ರೋ ಸರ್ ಸ್ಯಾಂಟಾ ನೋಡಿ, ಇದು 2008 ಮಾಡಲು ಸಿಂಗಲ್ ಓನರ್ ಇರುತ್ತೆ. ಜಿನೇ 46,000 ಕಿಲೋಮೀಟರ್ ಶೋರೂಮ್ ಓಡ್ತಕ್ಕಂಥ ಗಾಡಿ. 1,69,000 ರೂಪಾಯಿ ನೋಡಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಅಲ್ಲಿ ಲೋ ಬೈಡರ್ ಗಾಡಿ ಬೇಕು ಅಂತ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2 ಆಪ್ಷನ್ ಇದೆ ನಮ್ಮಲ್ಲಿ. 2012 ಮಾಡಲು, 2013 ಮಾಡಲು, 2 ಸಹ ಟಾಪ್ ಅಂಡ್ ವೆಹಿಕಲ್. ಗಾಡಿ ಬಂದು 2 ಡೀಸೆಲ್ ಇಂಜಿನ್ ಇರುತ್ತೆ. ಲೋ ಬೈಡಲ್ ಕೊಡ್ತೀನಿ. ಬರೀ 1,80,000 ರೂಪಾಯಿ ನೋಡಿ ಗಾಡಿಗಳು ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ, ಇದು ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ ಸರ್. 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಬರೀ 1,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಹೋಂಡಾ ಸಿಟಿ ನೋಡಿ, 2005 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್. ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. SX4 ಸರ್. ಸರ್ SX4 ನೋಡಿ, ಎರಡೂ ZXi ವೇರಿಯಂಟ್ ಆಗಿರುತ್ತೆ. ಇದು ಬಂದು 2008 ಮಾಡಲು, ಇದು ಬಂದು 2010 ಮಾಡಲು.
ಈ ಗಾಡಿ ನಿಮಗೆ 2,40,000 ಆಗುತ್ತೆ. ಈ ಗಾಡಿ ಬಂದು ನಿಮಗೆ 2,59,000 ಗಾಡಿ ಮಾಡ್ಕೊಡ್ತೀನಿ ಸರ್. ಸೊ ರೆನಾಲ್ಟ್ ಟ್ರೈಬರ್ ಆಫ್ಟರ್ ಮಾರ್ಕೆಟ್ ಅಲವಿಲ್ ಚೇಂಜ್ ಸರ್ ಇಷ್ಟೊಂದು ಸಖತ್ತಾಗಿದೆ ಸರ್. ಟಾಪ್ ಅಂಡ್ ವೆಹಿಕಲ್ ಇದು RX Z 7 ಸೀಟರ್ ವೆಹಿಕಲ್ ಸರ್. 2019 ಮಾಡಲು ಅದರಲ್ಲಿ ಸಿಂಗಲ್ ಓನರ್ ಶೋರೂಮ್ ಹೊಡಿತಕ್ಕಂಥ ಗಾಡಿ ಸರ್. 5,90,000 SR ನೋಡಿ ಗಾಡಿ ಕೊಡ್ತೀನಿ ಬನ್ನಿ ಸರ್. ಈ ಗಾಡಿ ಬಂದು 2020 ಮಾಡಲು ಇದು ಬಂದು ಸೆಕೆಂಡ್ ಓನರ್ ಇರುತ್ತೆ. ಚಾನ್ಸ್ ಪ್ಲೇಯರ್ ಕೊಡ್ತೀನಿ ಸರ್. 7 ಸೀಟರ್ ವೆಹಿಕಲ್ 2020 ಮಾಡಲು ಬೆಲೆ ಎಷ್ಟು ಹೇಳಿ 4,99,000 ಅಷ್ಟೇ ಸರ್. i20 ನೋಡ್ತಾ ಇರ್ಬೋದು ಸರ್. i20 ಎಷ್ಟಿದೆ ನಿಮ್ಮ ಹತ್ರ ಸರ್? i20 ನಮ್ಮಲ್ಲಿ 13 ಇಂದ 14 ಗಾಡಿಗಳಿದೆ. ಎಲ್ಲ ಮನ್ಮದಲ್ಲಿ ಸರ್ ಈ ಗಾಡಿಗಳು ತೋರ್ಸ ಹೋಗ್ತೀನಿ ನೋಡ್ರಿ. ಈ ಗಾಡಿ ಬಂದು 2019 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನು 5,69,000 SR ನೋಡಿ ಗಾಡಿ ಕೊಡ್ತೀನಿ ಸರ್. ಅದು ಸಿಂಗಲ್ ಅಂದ್ರೆ ಡುವೆಲ್ ಟೋನ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಸಿಗುವಂತದ್ದು. ಸೊ ಟೈರ್ ಕಂಡೀಷನ್ ಸೂಪರ್ ಆಗಿದೆ ಅಂಡ್ ಒಳ್ಳೆ ಅಲವೆಲ್ಸ್ ಇರುವಂತದ್ದು. ಸೊ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಈ i20 ಬೇಡವಾ? ಸೇಮ್ ಅಂಡ್ ವೈಟ್ ಅಲ್ಲಿ ಸಿಗ್ತಾ ಇರುವಂತದ್ದು i20 ಇದೆ ಸರ್. ಹಾಗೆ ಸರ್ ಈ ಗಾಡಿ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ. ಇದು ಸಹ i20 ಇದನ್ನು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಇಂಜಿನ್ ವೆಹಿಕಲ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 5,49,000 ಗಾಡಿ ಕೊಡ್ತೀನಿ ಸರ್. ಈ ತರ i20 ಬೇಡ ಅಂತಂದ್ರೆ ಈಗ ಈ i20 ಹೋಗ್ಬೋದು ಈ ಶೇಪ್ ಅಲ್ಲಿ ಸರ್. ಇದೆ ಸರ್ ಯಾವ ಮಾಡಲು ಸರ್? ಈ ಗಾಡಿ ಬಂದು 2012 ಮಾಡಲು ಪೆಟ್ರೋಲ್ ಇಂಜಿನ್ ಅದರಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಸರ್. ಸಿಂಗಲ್ ಓನರ್ ಇರ್ತಕ್ಕ ಗಾಡಿ, ಫುಲ್ಲಿ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಗಾಡಿ ಬೆಲೆ ಬಂದು ಬರೀ 4,20,000 ಸರ್. ಓಕೆ, ಮತ್ತೆ ಸೇಮ್ ಇದೆ ಸರ್. ಹಾಗೆ ಸರ್ ಇದನ್ನು i20 ಆಸ್ತಾ 2009 ಮಾಡಲು ಪೆಟ್ರೋಲ್ ಇಂಜಿನು ಗಾಡಿ ಬೆಲೆ ಬಂದು ಬರೀ 2,69,000 ಗಾಡಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಗೋ 2011 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಸರ್. ಸೆಕೆಂಡ್ ಓನರ್ ಗಾಡಿ ಬರೀ 1,99,000 ಗಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದು i20 ಇದೆ ನೋಡಿ. ಇದು ಬಂದು ಡೀಸೆಲ್ ಇಂಜಿನ್ 2011 ಮಾಡಲು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಸ್ಪೋರ್ಟ್ಸ್ ವೇರಿಯಂಟು ಗಾಡಿ ಬೆಲೆ ಬಂದು ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ಒಳ್ಳೆ ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಸರ್ ಗಾಡಿಗೆ. ಅದು ಸರ್ ಕರೆಕ್ಟ್ ಸಖತ್ತಾಗಿದೆ. ಇದು ಸರ್ ಹಾಗೆ ಸರ್ ಡಿಸೈರ್ ತರ ಡಿಕ್ಕಿ ಗಾಡಿ ಇರ್ತಾ ಇರ್ತಕ್ಕಂಥವ್ರಿಗೆ 2013 ಮಾಡಲು ಅದರಲ್ಲೂ ಡೀಸೆಲ್ ಇಂಜಿನ್ ಸರ್. ಗಾಡಿ ಬೆಲೆ ಬರೀ 2,39,000 ಕೊಡ್ತೀನಿ ತೊಗೊಳ್ಳಿ ಸರ್. ಗ್ರೇ ಕಲರ್ i20 ಸರ್. ಇದು ಬಂದು 2014 ಮಾಡಾಗಿರುತ್ತೆ ಸರ್. ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬಂದು ಸ್ಪೋರ್ಟ್ಸ್ ವೇರಿಯಂಟು ಬರೀ 3,49,000 ಗಾಡಿ ಕೊಡ್ತೀನಿ ಸರ್. ಸರ್ ಇಲ್ಲೊಂದು ಹೋಂಡಾ ಬ್ರಿಯೋ ಇದೆ ನೋಡಿ ಸರ್. ಹೋಂಡಾ ಬ್ರಿಯೋ ಬಂದು ನಿಮಗೆ ಬರೀ 2013 ಮಾಡಲಾಗಿರುತ್ತೆ. ಗಾಡಿ ಬಂದು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಜಿನೈನ್ ಶೋರೂಮ್ ಹೊಡ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,99,000 ಓನ್ಲಿ ಸರ್. ರೆನಾಲ್ಟ್ ಕ್ವಿಡ್ 2015 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸಿಂಗಲ್ ಓನರ್ ಅದರಲ್ಲಿ RXT ವೇರಿಯಂಟು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಕ್ಕಂಥ ಗಾಡಿ. ವೈಟ್ ಕಲರ್ ಸಿಗೋ ಕಮ್ಮಿ ಇರಲ್ಲ. ನಮ್ಮಲ್ಲಿ ಒಂದು ಗಾಡಿ ಇದೆ. 2,30,000 ಗಾಡಿ ಕೊಡ್ತೀನಿ. ಬೇಕಿರೋರು ಇಮಿಡಿಯೇಟ್ ಆಗಿ ಬಂದು ತಗೊಳ್ಳಿ. HD 2,30,000 ಮಾತ್ರ ಸರ್. ಇದು ಹೋಂಡಾ ಬ್ರಿಯೋ 2013 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ. ಗಾಡಿ ಒಳ್ಳೆ ಮ್ಯಾಗ್ವಿಲ್ ಇದೆ. ಸೆಕೆಂಡ್ ಓನರ್ ಸಮೇತ ಬರುತ್ತೆ ಗಾಡಿ. ಇದು ಗಾಡಿ ಬೆಲೆ ಬಂದು ಬರೀ 2,79,000 ಮಾತ್ರ ಸರ್. ಸರ್ ಇದೊಂದು ಕ್ವಿಡ್ ಇದೆ ನೋಡಿ. ಈ ಕ್ವಿಡ್ ಬಂದು 2016 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಬರೀ 2,49,000 ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ಸರ್ ಇಟಿಯೋಸ್ ಲೀವಾ G ಲೀವಾದಲ್ಲಿ ತುಂಬಾ ಕಮ್ಮಿ ಗಾಡಿಗಳು ಇರೋದು. ನಮ್ಮಲ್ಲಿ ಒಂದು ಗಾಡಿ ಇದೆ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಸಮೇತ ಇರುತ್ತೆ ಗಾಡಿ. 2,99,000 SR ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಇದು ರೆನಾಲ್ಟ್ ಕ್ವಿಡ್ 2017 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. ಪೆಟ್ರೋಲ್ ಇಂಜಿನ್ ಗಾಡಿ ಆಟೋಮೆಟಿಕ್ ಇರ್ತಾ ಇರ್ತಕ್ಕಂಥ ಒಳ್ಳೆ ಆಪ್ಷನ್. ಬರೀ 2,99,000 ಕೊಡ್ತೀನಿ ಸರ್ ಗಾಡಿನ. ಸರ್ ಇದು ಬಂದು ಫಿಯಟ್ ಪುಂಟೋ ಸರ್. ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ. 2012 ಮಾಡಲು ಎಮೋಷನ್ ಪ್ಯಾಕ್ ವೆಹಿಕಲ್. ಗಾಡಿ ಬೆಲೆ ಬಂದು 1,59,000 ಮಾತ್ರ ಸರ್. ಹುಂಡೈ ಗೆಟ್ಸ್ ನಮ್ಮ ಹತ್ರ 4 ಗಾಡಿಗಳು ಅವೈಲೇಬಲ್ ಇದೆ. ಅದರಲ್ಲಿ ಇದೊಂದು ಗಾಡಿ. ಈ ಗಾಡಿ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. 2008 ಮಾಡಲು ಫ್ರೆಶ್ ಇನ್ಶೂರೆನ್ಸ್ ಸಮೇತ ಗಾಡಿ ಕೊಡ್ತೀನಿ. ಬರೀ 1,49,000 ಗಾಡಿ ಕೊಡ್ತೀನಿ ಸರ್. SR ನೋಡಿ ಇದು ಸರ್. ಇದನ್ನು ಗೆಟ್ಸ್ 2007 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಇದು ಸಹ ಬರೀ 1,49,000 ಗಾಡಿ ಕೊಡ್ತೀನಿ ಸರ್. ಸರ್ i10 ನೋಡಿ. i10 ಬಂದು 2011 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ. ಬರೀ 2,39,000 ಗಾಡಿ ಕೊಡ್ತೀನಿ ಸರ್. ಸರ್ ಹುಂಡೈ ಇಯೋನ್ 2014 ಮಾಡಲು ಲೋ ಬಡ್ಡಿಯಲ್ಲಿ ನಿಮಗೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗಬೇಕು ಅನ್ನೋರಿಗೆ ಗಾಡಿ ಆಗಿರುತ್ತೆ. 2014 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,39,000 ಗಾಡಿ ಕೊಡ್ತೀನಿ ಸರ್. ಸರ್ ಟಾಟಾ ಸಿಕ್ಕಾಪಟ್ಟೆ ಜನ ಕೇಳ್ಕೊಂಡ್ ಬರ್ತಾರೆ. ನಮ್ಮಲ್ಲಿ ಒಂದು ಗಾಡಿ ಬಂದಿದೆ ಇವಾಗ. ಗಾಡಿ ಬಂದು ನಿಮಗೆ ಅಲ್ಟ್ರಾಸ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ 2020 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 60,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಹೊಡಿತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ 5,99,000 ಗಾಡಿ ಕೊಡ್ತೀನಿ ಸರ್. ಫೈನಲ್ SR ನೋಡಿ ಸರ್. ಇದೆ ಸರ್ ಹಾಗೆ ಸರ್ ಹುಂಡೈ ವೆನ್ಯೂ ಬಂದು ನಿಮಗೆ 2021 ಮಾಡಲು ಸಿಂಗಲ್ ಓನರ್ ಅದರಲ್ಲೂ ಪೆಟ್ರೋಲ್ ಇಂಜಿನ್ ಇರುತ್ತೆ ಗಾಡಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಗಾಡಿ ಬೆಲೆ ಬಂದು ಬರೀ 7,49,000 ಆಗುತ್ತೆ ಸರ್. ಸರ್ ಪೋಲೋ ನೋಡಿ 2 ಗಾಡಿ ಇದೆ. ಇದು ಬಂದು 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆ ಚಾನ್ಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ರೆಡ್ ಕಲರ್ ಪೋಲೋ ಸರ್ ಹಾಗೆ 2010 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿ ನಿಮಗೆ ಒಳ್ಳೆ ಮ್ಯಾಗ್ವಿಲ್ ಟೈರ್ ಸಮೇತ ಇರುತ್ತೆ. ಬರೀ 2,80,000 ಗಾಡಿ ಕೊಡ್ತೀನಿ ಸರ್. i10 ಸರ್ ಹಾಗೆ ಸರ್ ಈ i10 ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,29,000 ಮಾತ್ರ ಸರ್. ಸ್ಕೋಡಾ ರ್ಯಾಪಿಡ್ ಸರ್ ಹಾಗೆ ಸರ್ ಸ್ಕೋಡಾ ರ್ಯಾಪಿಡ್ ಒಳ್ಳೆ ಡೀಸೆಲ್ ಇಂಜಿನ್ ಹುಡುಕೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಗಾಡಿ ಬಂದು ಡೀಸೆಲ್ ಇಂಜಿನ್ ಇರುತ್ತೆ. 2012 ಮಾಡಲು
ಕ್ಲಾಸ್ ಕಂಡೀಷನ್ ಇರ್ತಕ್ಕಂಥ ಗಾಡಿ, ಒಳ್ಳೆ ಮ್ಯಾಗ್ವಿಲ್ ಸಮೇತ ಇದೆ. ಗಾಡಿ ಬೆಲೆ ನಿಮಗೆ ಬರೀ 2,99,000 ರೂಪಾಯಿಗೆ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ ಬನ್ನಿ ಸರ್. ಸರ್ ಹುಂಡೈ ಗ್ರ್ಯಾಂಡ್ ಐಟನ್ 2014 ಮಾಡಲು ಗಾಡಿ, ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಪೆಟ್ರೋಲ್ ಇಂಜಿನ್, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಬರೀ 4,39,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಮತ್ತೊಂದು ವೈಟ್ ಕಲರ್ ಪೋಲೋ. ಸರ್ ಈ ಪೋಲೋ ಬಂದು 2011 ಮಾಡಲು ಗಾಡಿ, ಸಿಕ್ಕಾಪಟ್ಟೆ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. ಬರೀ 3,29,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಗಾಡಿ ನಂಬರ್ ಬರೀ 3 ಐತೆ 800 ಅಂತ. ಹೌದು ಸರ್, ಗಾಡಿ ನಂಬರೇ ಅಷ್ಟದು, 800 0800 ಅಂತ ಹಾಕಿದ್ದಾರೆ. ಸರ್ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 2 ಗಾಡಿ i20 ಒಳ್ಳೆ ಆಫರ್ ಕೊಡ್ಬೇಕು ಸರ್. ಸರ್ ನೋಡಿ, 2015 ಮಾಡಲ್ ಪೆಟ್ರೋಲ್ ಇಂಜಿನ್, 2017 ಮಾಡಲ್ ಪೆಟ್ರೋಲ್ ಇಂಜಿನ್, ಎರಡು ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,90,000ಕ್ಕೆ ಬರೀ 4,90,000 ರೂಪಾಯಿಗೆ i20 ಇಲೈಟ್ ಶೇಪ್ ಕೊಡ್ತೀನಿ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ 5,45,000 ರೂಪಾಯಿಗೆ ಈ ಗಾಡಿ 17 ಮಾಡಲು ಗಾಡಿ ಕೊಡ್ತೀನಿ ತಾಳಿ ಸರ್. ಸ್ಕಾರ್ಪಿಯೋ, ಮಹೀಂದ್ರಾ ಸ್ಕಾರ್ಪಿಯೋ 2016 ಮಾಡಲು 7 ಜನ ಕುತ್ಕೊಂಡು ಓಡಾಡ್ತಕ್ಕಂಥ ಗಾಡಿ. ಯಾರು ಕೊಡಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ ವಿಡಿಯೋದಲ್ಲಿ. ಗಾಡಿ ಬಂದು ನಿಮಗೆ ಬರೀ 1,99,000 ರೂಪಾಯಿ SR ನೋಡಿಲಿ ಗಾಡಿ ಕೊಡ್ತೀನಿ ಸರ್. ಅದು ಗಾಡಿ ನಂಬರ್ ನೋಡ್ತಾ ಇರ್ಬೋದು 8971 ಅಂತ. ಅಂಡ್ ಗಾಡಿ ಮಾತ್ರ ಮಸ್ತಾಗಿದೆ. ಟೈರ್ ನೋಡುಗರು ಹೆಂಗಿದೆ, ಒಂದು ಮಿನಿ ಆನೆ ತರ ಇದೆ ಟೈರು ಸರ್. ಹುಂಡೈ i20 ಮ್ಯಾಗ್ನಾ ಪೆಟ್ರೋಲ್ ಇಂಜಿನ್ ಬಂದು 2012 ಮಾಡಲಾಗಿರುತ್ತೆ. ಗಾಡಿ ಬೆಲೆಯನ್ನು ಚಾನ್ಸ್ ಫೈಲ್ ಕೊಡ್ತೀನಿ ಸರ್. ಬರೀ 2,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮಾನ್ಸಾ ಸರ್, ಟಾಟಾ ಇಂಡಿಗೋ ಮಾನ್ಸಾ ನಂಬರ್ 1 ವೆಹಿಕಲ್ ಆಲ್ ಓವರ್ ಕರ್ನಾಟಕ ಸರ್. ಗಾಡಿ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಕ್ಕಂಥದ್ದು. 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಇದು ಸರ್ ಇಲ್ಲಿ ನೋಡಿ, ಚವರ್ಲೆಟ್ ಸೇಲು 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಎರಡು ಸಿಂಗಲ್ ಓನರ್ ಗಾಡಿ ಇರುತ್ತೆ. 2,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ವರ್ಣ 2015 ಮಾಡಲು ಡೀಸೆಲ್ ಇಂಜಿನ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆ ಗಾಡಿಯಾಗಿರುತ್ತೆ. 15 ಮಾಡಲು ಸೆಕೆಂಡ್ ಓನರ್ SX ಬಟನ್ ಸ್ಟಾರ್ಟ್ ವೆಹಿಕಲ್. ಗಾಡಿ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ, ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಗಾಡಿ ಬೆಲೆ ಒಂದು ಬರೀ 5,49,000 ರೂಪಾಯಿ ಕೊಡ್ತೀನಿ ತಾಳಿ ಸರ್. ಸರ್ ಚವರ್ಲೆಟ್ ಕ್ರೂಸು LTZ ಟಾಪ್ ಎಂಡು, ಅದರಲ್ಲಿ ಸನ್ ರೂಫ್ ಇರ್ತಕ್ಕಂಥ ಗಾಡಿ ಸರ್. ಗಾಡಿ ಫುಲ್ಲಿ ಟಾಪ್ ಎಂಡ್ ಆಗುತ್ತೆ, ಅದರಲ್ಲಿ ಡೀಸೆಲ್ ಇಂಜಿನ್ ಗಾಡಿ. ಬರೀ 3,19,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಬಂದು ನಿಮಗೆ ಫೋರ್ಡ್ ಫಿಯೆಸ್ಟಾ ಆಗಿರುತ್ತೆ, ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 1,60,000 ರೂಪಾಯಿ ಕೊಡ್ತೀನಿ ಸರ್. 2011 ಮಾಡಲು ಸರ್. 2021 ಮಾಡಲು ಎರ್ಟಿಗಾ VXi ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 69,000 ಕಿಲೋಮೀಟರ್ ಜಿನೇನ್ ಶೋರೂಮ್ ಇಶ್ಯೂ ಹೊಡಿರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ ನಿಮಗೆ 9,50,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ ಸರ್. ಸರ್ ಈ i20 ಬಂದು 2016 ಮಾಡಲು ಪೆಟ್ರೋಲ್ ಇಂಜಿನ್, ಇದು ಸಿಂಗಲ್ ಓನರ್ ಸರ್. ಇದು ಸಹ ಚಾನ್ಸ್ ಅಲ್ಲಿ ಕೊಡ್ತೀನಿ ಸರ್. ಬರೀ ನಿಮಗೆ 5,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. XC500 ಇದು XC500 ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ, ಟಾಪ್ ಅಂಡ್ ವೆಹಿಕಲ್, ಒಳ್ಳೆ ಗಾಡಿ ಸರ್. ಗಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಡಿ. ಗಾಡಿ ಬೆಲೆ ಬಂದು ಬರೀ 5,50,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಲೋ ಬಜೆಟ್ ಅಲ್ಲಿ ಫುಲ್ ಲೋನ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಆಗಿರುತ್ತೆ. ಗಾಡಿ ಬಂದು 2017 ಮಾಡಲು, ಬೆಲೆನೂ ಚಾನ್ಸ್ ಫೈಲ್ ಕೊಡ್ತೀನಿ. ಬರೀ 1,89,000 ರೂಪಾಯಿ ಮಾತ್ರ SR ನೋಡಿಲಾಗಿರುತ್ತೆ ಗಾಡಿ ಸ್ನೇಹಿತರೆ. 2017 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. KU100 ನೋಡಿ ಸರ್, ಇದು ಬಂದು 2017 ಮಾಡಲು. ಇದಕ್ಕೂ ಸಹ ಫುಲ್ ಲೋನ್ ಬೇಕು ಅಂದ್ರೆ ಫುಲ್ ಲೋನ್ ಆಗುತ್ತೆ. ಅದ್ರಲ್ಲಿ ಗಾಡಿ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ, K6+ ಆಗಿರುತ್ತೆ, 6 ಸೀಟರ್ ವೆಹಿಕಲ್. ಗಾಡಿ ಚಾನ್ಸ್ ಫೈಲ್ ಕೊಡ್ತೀನಿ. ಎಷ್ಟು ಹೇಳಿ? 2,50,000 ರೂಪಾಯಿ ಮಾತ್ರ. 2.5 ಲಕ್ಷ ರೂಪಾಯಿಗೆ 2017 ಮಾಡಲು ಗಾಡಿ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ, KU100 6 ಸೀಟರ್ ಗಾಡಿ ಕೊಡ್ತೀನಿ ಬರ್ರಿ. ಅದು ನಂಬರ್ ನೋಡ್ತಾ ಇರ್ಬೋದು 6119 ಸರ್. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಚಾನ್ಸ್ ಫೈಲ್ ಕೊಡ್ತಿರ್ತಕ್ಕಂಥ ಗಾಡಿಗಳಲ್ಲಿ ಇದು ಸಹ ಒಂದು ಗಾಡಿ ಆಗಿರುತ್ತೆ. 2015 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ. 3,69,000 ರೂಪಾಯಿಗೆ ಗಾಡಿ ಕೊಡ್ತೀನಿ. ಎಷ್ಟು ಹೇಳಿ? ಬರೀ 3,69,000 ರೂಪಾಯಿಗೆ ಡೀಸೆಲ್ ಇಂಜಿನ್ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ನೋಡಿ ಸರ್. ರಾಜ್ಯೋತ್ಸವದ ಪ್ರಕಾರ ಚಾನ್ಸ್ ಫೈಲ್ ಕೊಡ್ತಾ ಇದ್ದೀವಿ ಗಾಡಿಗಳಲ್ಲಿ, ಇದು ಒಂದಾಗಿರುತ್ತೆ. 2006 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಹುಂಡೈ ಗೆಟ್ಸ್ ಆಗಿರುತ್ತೆ. 2006 ಮಾಡಲು ಗಾಡಿ ಬೆಲೆ ಎಷ್ಟು ಹೇಳಿ? 99,000 ರೂಪಾಯಿ ಮಾತ್ರ. ಸರ್ ಹೋಂಡಾ ಸಿಟಿ. ಸರ್ ಹೋಂಡಾ ಸಿಟಿ ಆಟೋಮೆಟಿಕ್ ವೆಹಿಕಲ್, ಅದರಲ್ಲೂ ಲೋ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮಗೆ. ಲೋ ಬಜೆಟ್ ಅಂದ್ರೆ ಎಷ್ಟು ಹೇಳಿ? ಗಾಡಿ ಬಂದು 2004 ಮಾಡಾಗಿರುತ್ತೆ. ಬರೀ 1,29,000 ರೂಪಾಯಿಗೆ ಆಟೋಮೆಟಿಕ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇರ್ತಕ್ಕಂಥ ಗಾಡಿನ ನಿಮ್ಗೆ ಕೊಡ್ತೀವಿ. ಮ್ಯಾಟ್ ಕಲರ್ ಬ್ಲಾಕ್ ಅಲ್ಲಿ ಇರುವಂತದ್ದು ನೋಡ್ತಾ ಇರ್ಬೋದು ಸರ್. ಆಫ್ಟರ್ ಮಾರ್ಕೆಟ್ ಅಲ್ಲ ಮಾಡಿಸಿರೋದು ಇದು. ಆಕ್ಚುಲಿ ನಾನು ಓನಿಸ್ಗೆ ಅಂತ ಮಾಡಿಸ್ಕೊಂಡಿದ್ದೇನೆ, ತೋರಿಸೋದು ಬೇಡ ಅಂದ್ರೆ, ಬಟ್ ನೀವೇ ತೋರಿಸಿ ಅಂತ ತೋರಿಸ್ತಾ ಇದೀನಿ. ಫುಲ್ಲಿ ಮ್ಯಾಟ್ ಫಿನಿಶ್ ವೆಹಿಕಲ್, ಮ್ಯಾಟ್ ಫಿನಿಶ್ ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು. ಒಳ್ಳೆ RPM ಮೀಟ್ರು, ಮ್ಯಾಗ್ವಿಲ್ ಟೈರ್ ಸಮೇತ ಬರುತ್ತೆ. ವಿತ್ ದಟ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಗಾಡಿ ಬರುತ್ತೆ. ಗಾಡಿ ಬೆಲೆನೂ ಚಾನ್ಸ್ ಬೆಲೆ ಕೊಡ್ತೀನಿ. 1,29,000 ರೂಪಾಯಿ ಮಾತ್ರ. SR ನೋಡಿ, ಅದನ್ನು ಕಮ್ಮಿ ಕೇಳಕ್ ಹೋಗ್ಬೇಕು ಸರ್. ಚವರ್ಲೆಟ್ ಸರ್, ಚವರ್ಲೆಟ್ B2 2010 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಇರುತ್ತೆ. ಬರೀ 1,90,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ ಬನ್ನಿ ಸರ್. 1,90,000 ಮಾತ್ರ. ಸೊ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇನ್ನೊಂದು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ, ಯಾಕೆಂದ್ರೆ ತುಂಬಾ ಕಾರ್ಗಳು ಇರೋದ್ರಿಂದ ಇಂಟೀರಿಯರ್ನು ತೋರಿಸ್ತಾ ಇದ್ರೆ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ಗೆ ನಿಮ್ಗೆ ಇಂಥ ಕಾರ್ ಇಷ್ಟ ಆಗಿದೆ ಅಂತಂದ್ರೆ ಆ ಕಾರ್ನ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಕಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ
ಮಾಡಿದ್ರೆ ಸೊ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇಂಡಿವಿಜುವಲ್ ವಿಡಿಯೋ ಬೇಕಾ, ಫೋಟೋ ಬೇಕಾ, ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ. ಇನ್ನೊಂದು, ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಒಳ್ಳೆ ಗಾಡಿನ ಕೊಟ್ಟಿದ್ದೀರಾ, ಓಕೆ. ಅದ್ರ ಜೊತೆಲಿ ನಿಮ್ಮ ಹತ್ರ ಕಾರ್ನ ತಗೊಂಡ್ರೆ ಸೊ ವಾರಂಟಿ ಅಂತ ಬಂದರೆ, ಗ್ಯಾರಂಟಿ ಬಂದರೆ ಇವೆಲ್ಲ ಯಾವ ಥರ ಇರುತ್ತೆ ಸರ್? ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಯಾವತ್ತೂ ಅಷ್ಟೇ ಯಾವುದೇ ಗಾಡಿ ತೊಗೊಂಡ್ರು ಸಹ ನಿಮಗೆ RTO ಚಾರ್ಜಸಲ್ಲಿ ಕಮಿಷನಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಜೊತೆಗೆ ಲೋನಲ್ಲಿ ಮಾಡಿದಾಗ ಲೋನಲ್ಲಿ ನಿಮ್ಗೆ ಅಡಿಷನಲ್ ಚಾರ್ಜ್ ಬ್ಯಾಂಕ್ ಕೊಡ್ತೇನೆ ಬರುತ್ತೆ, ಅದೇ ಇರುತ್ತೆ. ನಮ್ದಂತೂ ₹1 ಎಕ್ಸ್ಟ್ರಾ ಕಾಸ್ಟ್ ಇರಲ್ಲ, ಕಮಿಷನ್ ಸಹ ಇರಲ್ಲ. ಅದ್ರ ಜೊತೆಗೆ ಯಾವುದೇ ಗಾಡಿ ನೀವು ನಮ್ಮ ತೊಗೊಂಡ್ರು ಸಹ ನಿಮಗೆ ಒಂದು ಜನರಲ್ ಸರ್ವಿಸ್ ಅಂದರೆ ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲನೂ ಚೇಂಜ್ ಮಾಡ್ಕೊಡ್ತೀವಿ. ಯಾವ ಗಾಡಿ ತೊಗೊಂಡು ಪ್ರತಿಯೊಂದು ಗಾಡಿಗೂ ಸಹ ಮಾಡ್ಕೊಡ್ತೀವಿ. ವಾರಂಟಿ ಪ್ರಶ್ನೆಗೆ ಬಂದಾಗ ಶೋರೂಮಲ್ಲಿ ಪ್ರತಿಯೊಬ್ಬ ಕಸ್ಟಮರ್ ಯಾವುದೇ ಗಾಡಿ ತೊಗೊಂಡು ಸಹ ಅವ್ರಿಗೆ 20,000 ಕಿಲೋಮೀಟರ್ ಹಾಗೂ 1 ವರ್ಷ ವಾರಂಟಿ ಕೊಡ್ತಾರೆ. ನಾವು ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಪ್ರತ್ಯೇಕವಾಗಿ ₹2 ಲಕ್ಷ ಮೇಲ್ಪಟ್ಟ ವಾಹನ ನೀವು ಯಾವುದೇ ತೊಗೊಂಡು ಸಹ 6 ತಿಂಗಳು ಅಥವಾ 10,000 ಕಿಲೋಮೀಟರ್ ವಿಚ್ ಇಸ್ ಅರ್ಲಿಯರ್ ನಿಮಗೆ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ಸಂಪೂರ್ಣ ವಾರಂಟಿ ಕೊಡ್ತೀವಿ. ಸರ್ ಎಕ್ಸ್ಚೇಂಜ್ ಅಂತ ಬಂದರೆ ಅದಂದ್ರೆ ಆಲ್ರೆಡಿ ಒಂದು ಗಾಡಿ ಇದೆ, ಅದು ಎಕ್ಸ್ಚೇಂಜ್ ಮಾಡಬೇಕು 100% ತಗೊಬನ್ನಿ ಸರ್. ಎಕ್ಸ್ಚೇಂಜ್ ಅಂತಂದರೆ ಮಾರ್ಕೆಟ್ಗಿಂತ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಅದರಲ್ಲಿ ಎಕ್ಸ್ಚೇಂಜ್ ಬೋನಸ್ ಅಂತ ಇನ್ನೂ ₹5,000 ಕಮ್ಮಿ ಮಾಡ್ಕೊಡ್ತೀನಿ. ನಾನು ಗಾಡಿನೇ ತಗೊಳ್ಳಲ್ಲ, ಬರೀ ಸೇಲ್ ಮಾತ್ರ ಮಾಡಬೇಕು. ಖಂಡಿತಲ್ಲೂ ತಗೊಬನ್ನಿ ಸರ್. ಮಾರ್ಕೆಟ್ಗಿಂತ ಚಾರ್ಜಿಂಗ್ ಪ್ರೈಸ್ ಕೊಟ್ಟಿಲ್ಲ ಅಂದರೆ ಆಮೇಲೆ ಕೇಳಿ ಸರ್. ಓಕೆ, ಸೊ ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಹಾಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಬಂದ್ಬಿಟ್ಟು ನಾಗರಬಾವಿ BDA ಕಾಂಪ್ಲೆಕ್ಸ್, ನಾಗರಬಾವಿ BDA ಕಾಂಪ್ಲೆಕ್ಸ್ನ ಕೆಂಗೇರಿ ಗೋವಾ ರೋಡಲ್ಲಿ ಬರೀ 100 ಮೀಟರ್ ಮುಂದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಲೊಕೇಶನ್ ಗೊತ್ತಾಗ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಒಂದು ಹಾಯ್ ಅಂತ ಮೆಸೇಜ್ ಕಳಿಸ್ಕೊಡಿ. ನಮ್ಮಲ್ಲಿ ನಮ್ಮ ಆಫೀಸ್ ಲೊಕೇಶನ್ ಜೊತೆಗೆ ಗಾಡಿಗಳು ಎಷ್ಟು ಗಾಡಿಗಳಿದೆ ಅಷ್ಟು ಗಾಡಿಗಳದ್ದು ಕ್ಯಾಟ್ಲಾಗ್ ಸಮೇತ ನಿಮಗೆ ಬರುತ್ತೆ. ಓಕೆ, ಸೊ ಎಕ್ಸಾಕ್ಟ್ ಲೊಕೇಶನ್ನು ಆ್ಯಂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಚೆಕ್ಔಟ್ ಮಾಡಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮೊದಲೇ ಹೇಳ್ದಂಗೆ ನಿಮ್ಗೆ ಯಾವ ಕಾರ್ ಇಷ್ಟ ಆಗಿದೆ ಆ ಕಾರ್ನ ಸ್ಕ್ರೀನ್ಶಾಟ್ ತೊಗೊಂಡು ಸೊ ನೀವು ವಾಟ್ಸಪ್ಗೆ ಕಳಿಸಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಆ್ಯಂಡ್ ಲೋನ್ ಮೇಲೆ ಹೋಗ್ತೀರಾ ಅಂತಂದರೆ ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತಂದರೆ ಜಸ್ಟ್ 50,000 ಮಾಡಿ. ಇನ್ನೂ ಸಿವಿಲ್ ಚೆನ್ನಾಗಿದೆ ಅಂದರೆ ನೀವು ಕಾಸು ಇಲ್ಲದೆ ಕಾರ್ ತೊಗೋಬೋದು, ಬಟ್ EMI ನೀವೇ ಕಟ್ಟಬೇಕು. ಆಮೇಲೆ ಕಮೆಂಟ್ಸ್ ಹಾಕ್ಬೇಡಿ, ಓಕೆನಾ? ಸೊ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಗುರುಗಳಿಗೆ ಆ್ಯಂಡ್ ನಮ್ಮ ವ್ಯೂವರ್ಸ್ಗೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸರ್. ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಇನ್ನೂ ಕೂಡ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಮೈ ಬಜಾರ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೊಂದು ಮಂತ್ಲಿ ಒಂದು ವೀಡಿಯೋ ನನ್ನ ಚಾನಲ್ ಬರುತ್ತೆ, ಬಟ್ ರೆಗ್ಯುಲರ್ ಅಪ್ಡೇಟ್ ಬೇಕು ಅಂತಂದರೆ ಸೊ ಫ್ರೆಂಡ್ಸ್ ಕಾರ್ ಕ್ಲಬ್ನ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ, ಪ್ರತಿದಿನ ವೀಡಿಯೋ ಬರುತ್ತೆ. ಆ್ಯಂಡ್ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರುವಂಥ ಹೊಸ ಸ್ಟಾಕ್ಸ್ಗಳದು. ಆ್ಯಂಡ್ ನೀವೇನಾದ್ರು ಲೋ ಪ್ರೈಸಲ್ಲಿ ನೋಡ್ತಾ ಇರ್ಬೋದು, ಇಲ್ಲ ಕ್ವಾಲಿಟಿ ಕಾರ್ಗಳು ನೋಡ್ತಾ ಇರ್ಬೋದು, ಯಾವುದೇ ಕಾರ್ ನೋಡ್ತಾ ಇದ್ರು ಕೂಡ ರೆಗ್ಯುಲರ್ ಅಪ್ಡೇಟ್ ಬೇಕು ಅಂದರೆ ಫ್ರೆಂಡ್ಸ್ ಕಾರ್ ಕ್ಲಬ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ.